ಬಿಸ್ಮಿಲ್ಲಾ ರಹಮಾನ್ ರಹೀಂ. ಆಫ್ತಾಬಾದ. ನಾನು ಮೈಸೂರಿನ KR ಮೊಹಲ್ಲಾ ನಿವಾಸಿಯಾಗಿದ್ದು, ಈ ದಿವಸ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ ಗಂಜಾಂ ಇವರ ಕಮಿಟಿಯ ವೈಫಲ್ಯದ ಬಗ್ಗೆ ಕೆಲವು ಮಾಹಿತಿಯನ್ನು ಜನರಲ್ಲಿ ಜಾಗೃತಿ ಮೂಡಿಸೋಸ್ಕರ ಬಂದಿದ್ದೀನಿ. ಈ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿ ಗಂಜಾಮಲ್ಲಿ ಏನಿದೆಯೋ, ಇದು ವಕ್ಫ್ ಬೋರ್ಡ್ ಅಡಿಯಲ್ಲಿ ಬರೋ ಒಂದು ಸಂಸ್ಥೆ. ಈ ಸಂಸ್ಥೆಗೆ ನಾನಾ ತರದ ಆದಾಯಗಳಿದೆ, ಆದ್ರೂ ಅಲ್ಲಿ ಅಭಿವೃದ್ಧಿ ಮಾತ್ರ ಮರೀಚಿಕೆ ಆಗೋಗಿದೆ. ಅಭಿವೃದ್ಧಿ ಅಂತೂ ದೂರದ ಮಾತು, ಮೂಲಭೂತ ಸೌಕರ್ಯದ ಕೊರತೆ ಎದ್ದು ಕಾಣ್ತಾ ಇದೆ. ಅಲ್ಲಿ ಒಂದು ಹೋಗಿ ನೋಡಿದ್ರೆ ಅಲ್ಲಿಂದ ಪ್ರಪಂಚದಿಂದ ಎಲ್ಲಾ ಕಡೆಯಿಂದ ಬರ್ತಾರೆ. ಬರೀ ಭಾರತ ದೇಶ ಅಲ್ಲ, ಪ್ರಪಂಚದಿಂದ ಎಲ್ಲಾ ಕಡೆಯಿಂದ ಬರ್ತಾರೆ. ಟಿಪ್ಪು ಸುಲ್ತಾನ್ ಶಹೀದ್ ಅವರು ಅಷ್ಟು ಹೆಸರನ್ನ ಗಳಿಸಿದವರು. ಅವ್ರ ಸಮಾಧಿಗೆ ನಮ್ಮವರು, ಬೇರೆಯವರು, ಎಲ್ಲ ಕಡೆ ಅವರು ಬರ್ತಾರೆ. ಆದ್ರೆ ಅಲ್ಲಿ ಟೈಮಿಂಗ್ ಬೋರ್ಡ್ ಕೂಡ ಇಲ್ಲ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ ಯಾವ ರೀತಿ ಇವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ಅಂದಹಾಗೆ ಮೂಲಭೂತ ಸೌಕರ್ಯ ಅಂತೂ ಎದ್ದು ಕಾಣ್ತಾ ಇದೆ. ಏನಂದ್ರೆ ಏನೂ ಇಲ್ಲ. ಅಲ್ಲಿ ಒಂದು ಮುಸಾಫಿರ್ ಖಾನ ಬಂದಿಲ್ಲ, ಒಂದು ಬೇರೆ ಏನಾದ್ರು ಅಡ್ಗೆ ಮಾಡ್ಕೊಂಡ್ ಬಂದು ಊಟ ಮಾಡ್ಕೊಂಡು ಕುಂತ್ಕೊಂಡು ಅದು ಊಟ ಮಾಡ್ಕೊಳ್ಳೋದಕ್ಕೋಸ್ಕರನು ಒಂದು ಚೌಕಟ್ಟು ಅನ್ನೋದು ಒಂದಿಲ್ಲ ಅಲ್ಲಿ. ಆ ತರ ಸ್ಥಿತಿಲಿ ಇಟ್ಟವ್ರೆ. ಒಂದು ಇಟ್ಟಿಗೆ ಕೂಡ ಅಲ್ಲಿ ಅಲ್ಲಾಡಿಲ್ಲ. ಆ ಜಮಾನದಲ್ಲಿ ಹೆಂಗಿತ್ತೋ ಈಗಲೂ ಹಾಗೆ ಇದೆ. ಈ ಆದಾಯನೆಲ್ಲ ಏನ್ ಮಾಡಿದ್ರು ಅವರು? ನನ್ನ ಪ್ರಶ್ನೆ. ಪಾರ್ಕಿಂಗ್ ದುಡ್ಡು ತಗೋತಾರೆ, ಚಪ್ಲಿಗೂ ದುಡ್ಡು ತಗೋತಾರೆ. ಆ ಟಿಪ್ಪು ಸುಲ್ತಾನ್ ಶಹೀದ್ ವಕ್ಫ್ ಎಸ್ಟೇಟ್ ಕಮಿಟಿನಲ್ಲಿ 68 ಪ್ರಾಪರ್ಟಿಗಳು ಬರ್ತದೆ. ಅದರ ಆದಾಯ ಏನ್ ಮಾಡ್ತಾವ್ರೆ? ಇದನ್ನೆಲ್ಲ ಅಲ್ಲಿದ್ದ ವಕ್ಫ್ ಆಫೀಸರ್ಗಳು ಯಾಕೆ ಇದ್ರ ಮೇಲೆಲ್ಲ ಗಮನ ಹರಿಸ್ಲಿಲ್ಲ? ಏನ್ ಇವ್ರ ಇಂಟೆನ್ಷನ್ನು? ಇತ್ತೀಚೆಗೆ ಮೊಹಮ್ಮದ್ ಅಲಿಮುಲ್ಲಾ ಶರೀಫ್ ಸಾಹೇಬ್ರು RTI ಕಾರ್ಯಕರ್ತರಾದಂತ ಇವರು ಮಾಹಿತಿನ ಪಡೆದಿ ಜನಗಳಲ್ಲಿ ಜಾಗೃತಿ ಮೂಡಿಸ್ತಾ ಇರೋದ್ರಿಂದ ಈಗ ಜನಗಳು ಎಚ್ಚೆತ್ಕೋತಾ ಇದ್ದಾರೆ. ಇದೇ ತರ ಪಾಂಡವಪುರದ ಪುರಸಭೆ ಸದಸ್ಯರಾದಂತ ಇಮ್ರಾನ್ ಶರೀಫ್ ಅವರು ಕೂಡ ಇವತ್ತು ಇದ್ರ ಬಗ್ಗೆ ಕೆಲವು ಮಾತನ್ನ ಆಡಿದ್ದಾರೆ. ಹಾಗಾದ್ರೆ ಇದೆಲ್ಲ ಕಡೆ ಜನಗಳಿಗೆಲ್ಲ ಚೆನ್ನಾಗಿ ಗೊತ್ತಾಗೋಗ್ತಾ ಇದ್ದಾರೆ ಇಲ್ಲಿ ಏನೇನು ತರ ಇರೋ ಅವ್ಯವಹಾರಗಳು ಮಾಡವ್ರೆ ಅಂತ. 2 ಕೋಟಿ ರೂಪಾಯಿ ಅನುದಾನ ಕೇಳಿದ್ರೆ ಇನ್ಯಾವುದೋ UC ಕೊಟ್ಟಿರ್ತಾರೆ. ಆ ವಕ್ಫ್ ಆಫೀಸರ್ಗಳು ಅದೆಂಗ ಅದನ್ನೆಲ್ಲ ಪ್ರಮೋಟ್ ಮಾಡಿದ್ರು ಮುಂದಕ್ಕೆ. ಈ ಸುದ್ದಿ ಶ್ರೀರಂಗಪಟ್ಟಣದ್ದು ಗಂಜಾಮ್ದು ಅಕ್ಕಪಕ್ಕದಲ್ಲಿ ಇರೋದು ಗೊತ್ತಾಯ್ತೈತೆ. ಈ ಆಫೀಸರ್ಸ್ ಯಾಕೆ ಗೊತ್ತಾಗ್ತಾ ಇಲ್ಲ? ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ನವ್ರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಇದು ಪ್ರಶ್ನೆ. ಈಗ ಎಲ್ರು ಹೇಳ್ತಾ ಇದಾರೆ, ಪಟ್ಟಣದಲ್ಲಿ ಗಂಜಾಮಲ್ಲಿ ಎಳೆ ಐಕ್ಲು ಕೂಡ ಎತ್ತಿ ಮಾತಾಡೋ ಸ್ಥಿತಿಗೆ ಬಂದ್ಬಿಟ್ಟವ್ರೆ. ಈಗ ಅಂತ ಸ್ಥಿತಿಗೆ ಈ ಇಶ್ಯೂ ತಲುಪಿಬಿಟ್ಟಿದೆ. ಈಗಲಾದ್ರೂ ನೀವೆಲ್ಲ ಹಿರಿಯರು ಏನೇನು ತಪ್ಪು ನಡೆದಿದ್ಯೋ ಅದನ್ನೆಲ್ಲ ಸರಿಪಡಿಸ್ಕೊಂಡು ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ಇನ್ ಮುಂದೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗೋಣ ಅಂತ ಮನ್ಸು ಮಾಡಬೇಕು. ಯಾಕೆ ಅಂದ್ರೆ ಗುಡಿಸ್ಲಿಗೆ ಬೆಂಕಿ ಬಿದ್ದ್ಬಿಟ್ಟಿದೆ, ಇಲಿಗಳು ಈಚೆ ಬರಲೇಬೇಕು. ಆದ್ರಿಂದ ನಾನು ಸ್ಟೇಟ್ ಔಕಾಫ್ನವ್ರಿಗೂ ಕೇಳ್ಕೊಳ್ಳೋದಷ್ಟೇನೆ, ಮಂಡ್ಯ ಡಿಸ್ಟ್ರಿಕ್ಟ್ ಆಫೀಸರ್ಸ್ ಕೇಳ್ಕೊಳ್ಳೋದು ಇಷ್ಟೇನೆ, ಇದ್ರ ಕಡೆ ಗಮನ ಹರಿಸಿ ಇದನ್ನೆಲ್ಲ ಪಾರದರ್ಶಕತೆಯಿಂದ ನಡೆಸಿ ಎಲ್ರಿಗೂ ಗೊತ್ತಾಗ್ಬೇಕು ಇದು ಯಾರೊಬ್ರಿಗೂ ಸೇರಿದ ಆಸ್ತಿ ಅಲ್ಲ, ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಸೇರಿರೋ ಆಸ್ತಿ ಇದು. ಇದರಲ್ಲಿ ಎಲ್ರೂ ಹಕ್ಕುಳ್ಳವ್ರೆ. ಇಲ್ಲಿಂದ ಒಬ್ರು ವಿಧವೆಯರಿಗೆ, ಒಬ್ರು ನಿರುದ್ಯೋಗಿಗಳಿಗೆ, ಹೆಣ್ಮಕ್ಳಿಗೆ ಇಲ್ಲಿಂದ ವಿದ್ಯಾಭ್ಯಾಸಕ್ಕೋಸ್ಕರ ಬಹಳ ಅನುಕೂಲಗಳು ಮಾಡ್ಕೊಡ್ಬೋದು ಮನ್ಸು ಮಾಡಿದ್ರೆ. ಅಷ್ಟು ಆದಾಯ ಇದೆ ಅಲ್ಲಿ, ಯಾರು ಮನ್ಸು ಮಾಡ್ತಾ ಇಲ್ಲ. ಈ ಕಡೆ ಎಲ್ಲ ವಕ್ಫ್ ಆಫೀಸರ್ಸು ಗಮನ ಹರಿಸ್ಬೇಕು, ಸ್ಟೇಟ್ ಬೋರ್ಡ್ ಆಫ್ ಔಕಾಫ್ನವರು ಈ ಕಡೆ ಗಮನ ಹರಿಸ್ಬೇಕು. ಮತ್ತೆ ಇದ್ರ ಬಗ್ಗೆ ಬೇರೆ ಬೇರೆ ತರ ವ್ಯಾಖ್ಯಾನಗಳು ಮಾಡ್ತಾ ಇದ್ದಾರೆ. ಆ ವ್ಯಾಖ್ಯಾನ ಮಾಡೋರಿಗೆ ನಾನು ಏನ್ ಕೇಳ್ಕೊತೀನಿ ಅಂದ್ರೆ, ನೀವು ಅಲ್ಲೇನಾದ್ರೂ
ಅವ್ರ ಜೊತೆಗೆ ನಾನು ಮಿಂಗಲ್ ಆಗಿದ್ದೀನ ಅಂತ. ಯಾಕೆಂದ್ರೆ ಸ್ಪಷ್ಟವಾಗಿ ದಾಖಲೆ ಸಮೇತ ತೋರಿಸ್ತಾ ಇದ್ದಾರೆ ಇವ್ರು ಯಾವ ತರ ಅವ್ಯವಹಾರಗಳು ಮಾಡಿದ್ದಾರೆ ಅಂತ. ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೆಕ್ರೆಟರಿ ಆಗಿರೋಂಥವ್ರು ಅಟೆಂಡ್ ಮಾಡ್ತಾ ಇಲ್ಲ ಅಂತ ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಅವ್ರು ಯಾಕೆ ಅದನ್ನೆಲ್ಲ ಅಲ್ಲಿಗೆ ಎಳಿತಾ ಇದ್ದಾರೆ? ಇದೇ ನನ್ನ ಪ್ರಶ್ನೆ. ಇನ್ ಮುಂದೇನಾದ್ರು ಇದನ್ನೆಲ್ಲ ಸುಧಾರಿಸ್ಕೊಂಡು ವಕ್ಫ್ ಕಮಿಟಿಗಳನ್ನ ಪಾರದರ್ಶಕತೆಯಿಂದ ನಡೆಸಿ ಜನಗಳಿಗೆ ಯಾರು ನಿರ್ಗತಿಕರಿದ್ದಾರೋ, ಯಾರು ಬಡವರಿದ್ದಾರೋ ಅವ್ರ ಹಕ್ಕನ್ನ ತಲುಪಿಸೋ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟು ಮಾತು ಹೇಳ್ತಾ ನನ್ನ ಮಾತನ್ನ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅಸ್ಸಲಾಮು ಅಲೈಕುಂ ರಹಮತುಲ್ಲಾಹಿ ವಬರಕಾತುಹು.